ಮೀನ ರಾಶಿಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಹೋದರೆ, ಮೀನ ರಾಶಿಯವರಿಗೆ ಈಗ ಎಲ್ಲ ಒಟ್ಟು 6 ಗ್ರಹಗಳು ವಿಶ್ವಾವಸುನಾಮ ಸಂವತ್ಸರ ಪ್ರಾರಂಭವಾದ ದಿವಸದಲ್ಲಿದೆ. ಅದಕ್ಕೆ ಷಡ್ಗ್ರಹ ಯೋಗ ಅಂತ ಹೇಳ್ತಾರೆ. ಇದು ತುಂಬ ಒಳ್ಳೆಯ ಯೋಗ. ಇದರಲ್ಲಿ ಜನ್ಮದಿಂದ ತೃತೀಯ ಭಾವದಲ್ಲಿರ್ತಕ್ಕಂಥ ಒಂದು ಗುರುವಿನ ಫಲಾಫಲದಿಂದಾಗಿ 3ನೇ ಮನೆ ಗುರು ಆಗಿದ್ದಕ್ಕೋಸ್ಕರವಾಗಿ ಅಣ್ಣ ತಮ್ಮಂದಿರಲ್ಲಿ ಭ್ರಾತೃಸ್ಥಾನ ಅಂತ ಕರೀತಾರೆ. ಇದು ಯಾವುದೋ ಒಂದು ರೀತಿಯಲ್ಲಿ ಅಣ್ಣ ತಮ್ಮಂದಿರಲ್ಲಿ ಕಲಹಗಳಾಗ್ತಕ್ಕಂಥದ್ದು. ಕಲಹ ಆಗತ್ತಂದ್ರೆ ಏನು ಮಾಡಬೇಕು? ಇದು ಆಗತ್ತೆ ಅಂದರೆ ಯಾರು ಅಣ್ಣ ತಮ್ಮಂದಿರೋ ಅವರಿಂದ ಸ್ವಲ್ಪ ದೂರ ಇದ್ಬಿಡಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಂತ ಏನು ಹೇಳ್ತಾರಲ್ವ, ಅದು ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಇನ್ನು ಚತುರ್ಥ ಭಾವದಲ್ಲಿ ಕುಜ ಆಗಿದ್ದಕ್ಕೋಸ್ಕರವಾಗಿ 4ನೇ ಮನೆ ಗುರು ಆಗಿರ್ತಕ್ಕಂಥ ಕುಜ ಆಗಿದ್ದಕ್ಕೋಸ್ಕರವಾಗಿ ಮಾತೃ ಸಂಬಂಧವಾಗಿರ್ತಕ್ಕಂತಹ ಯಾವುದೋ ಒಂದು ಆರೋಗ್ಯದಲ್ಲಿ ಏರುಪೇರು ಬರ್ತಕ್ಕಂಥದ್ದು, ಮತ್ತು ಭೂಮಿಯಿಂದಾಗಿ ನಿಮಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು, ಒಳಿತನ್ನು ಕೊಡ್ತಕ್ಕಂಥದ್ದು, ಭೂಮಿಯಿಂದ ಏನೋ ದುಡ್ಡು ಬರೋವಂಥ ಕಾಲ ಇರ್ತದೆ. ಅದಕ್ಕೋಸ್ಕರವಾಗಿ ಭೂಮಿಯಿಂದ ಏನೋ ವ್ಯವಹಾರ ಮಾಡ್ತಾ ಇದ್ದೀರ ಅಂದರೆ ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಸಪ್ತಮದಲ್ಲಿ ಕೇತು ಆಗಿದ್ದಕ್ಕೋಸ್ಕರವಾಗಿ ಶತ್ರುಗಳು ಸ್ವಲ್ಪ ನಿಮ್ಗೆ ಹುಟ್ಕೊಳ್ತಾರೆ. ಅವಾಗ ಏನೋ ಸಣ್ಣ ಸಣ್ಣ ಪುಚ್ಚ ವಿಚಾರಕ್ಕೋಸ್ಕರವಾಗಿ ಶತ್ರುಗಳು ಹುಟ್ಟತಕ್ಕಂಥ ಒಂದು ವರ್ಷ ಆಗತ್ತೆ. ಅವರಿಂದ ಸ್ವಲ್ಪ ದೂರ ಇರಿ. ಯಾರು ನಿಮಗೆ ಮಿತ್ರ ಆಗಿದ್ದಾರೋ ಅವರನ್ನು ಕೂಡ ಸ್ವಲ್ಪ ದೂರ ಇಟ್ಕೊಳ್ಳೋದ್ರಿಂದ ಒಂದು ರೀತಿಯಲ್ಲಿ ಸಮಾಧಾನ ಸಿಗ್ತಕ್ಕಂಥದ್ದಾಗತ್ತೆ. ಶತ್ರು ದೋಷವನ್ನು ನಿವಾರಣೆ ಮಾಡಬೇಕಾದ್ರೆ, ಶತ್ರುಗಳ ಸಂಬಂಧವಾಗಿರ್ತಕ್ಕಂಥ ದೋಷ ನಿವಾರಣೆ ಮಾಡಬೇಕಾದ್ರೆ ಅಘೋರ ಅಂತ ಹೇಳ್ತಕ್ಕಂಥ ಒಂದು ಅಘೋರಾಸ್ತ್ರ ಜಪ ಅಂತ ಹೇಳ್ತಕ್ಕಂಥದ್ದು, ಅಘೋರ ಸಂಬಂಧವಾಗಿರ್ತಕ್ಕಂಥ ಈಶ್ವರ ಆರಾಧನೆ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗತ್ತೆ. ಯಾರ್ಯಾರು ಮೀನ ರಾಶಿಯಲ್ಲಿ ಜನನಾಗಿದ್ದೀರೋ ಅವರೆಲ್ಲರೂ ಕೂಡ ವಿಷ್ಣು ಸಂಬಂಧವಾಗಿದ್ದ ದೇವಸ್ಥಾನದಲ್ಲಿ ಕಡಲೆಕಾಳನ್ನು ದಾನವಾಗಿ ಕೊಟ್ಟು ಹೋಗೋದ್ರಿಂದ ವರ್ಷ ಪೂರ್ತಿಯಾಗಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮಗೆ ಎಲ್ಲ ರೀತಿಯಾದ ಶುಭವನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ತಕ್ಕಂಥದ್ದು. ಯೋಗಾವಳಿಗಳಲ್ಲಿ ಸಪ್ತಮ ಇರತಕ್ಕಂಥ ಕೇತು ನಿಮಗೆ ಶತ್ರುಗಳನ್ನು ಕೊಟ್ಟರೂ ಕೂಡ ತೃತೀಯ ಭಾವದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಶುಭವನ್ನು ಕೊಡ್ತಕ್ಕಂಥದ್ದು. ಚತುರ್ಥ ಭಾವದಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡಲಿ, ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸನ್ಮಂಗಲಾನಿ ಭವಂತು. ಹರಿ ಓಂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.